ಇದು ಸುಪ್ರೀಂ ಕೋರ್ಟ್ನ ಪ್ರಮುಖ ತೀರ್ಪು. ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್ ವರ್ಸಸ್ ಕ್ಯೂವಾ ಸತ್ಯನಾರಾಯಣ. ಈ ಪ್ರಕರಣ ಪತ್ನಿ ಮೇಲಿನ ಕ್ರೌರ್ಯ ಮತ್ತು ಕೊಲೆ ಆರೋಪದ ಸುತ್ತ ತಿರುಗುತ್ತದೆ. ಘಟನೆ 11 ಏಪ್ರಿಲ್ 1994 ರಂದು ನಡೆಯಿತು. ಸತ್ಯನಾರಾಯಣ ತನ್ನ ಪತ್ನಿ ರೇಣುಕಾಳ ಮೇಲೆ ಕೆರೋಸಿನ್ ಸುರಿದು ಬೆಂಕಿ ಹಚ್ಚಿದನೆಂದು ಆರೋಪವಿತ್ತು. ಸಾವು ಬದುಕಿನ ನಡುವೆ ಹೋರಾಡುತ್ತಿರುವ ರೇಣುಕಾ ತನ್ನ ಗಂಡನೇ ಇದನ್ನು ಮಾಡಿದ್ದಾನೆಂದು ಹೇಳಿದಳು. ಕಾರಣ, ಅವಳ ಕುಟುಂಬದಿಂದ ಹಣಕಾಸಿನ ಬೇಡಿಕೆ ಪೂರೈಸಿರಲಿಲ್ಲ. ಆದರೆ ಆಸ್ಪತ್ರೆಯ ದಾಖಲೆಯಲ್ಲಿ ರೇಣುಕಾಗೆ ಈ ಮೊದಲೇ ಬೇರೆ ಅಪಘಾತದಲ್ಲಿ ಸುಟ್ಟ ಗಾಯಗಳಾಗಿವೆ ಎಂದು ಹೇಳಿಕೊಂಡಿದ್ದಾಳೆ. ಇದು ಅವಳ ಪೋಸ್ಟ್ಮಾರ್ಟಂ ರಿಪೋರ್ಟ್ ವಿರುದ್ಧವಾಗಿತ್ತು. ಪ್ರಥಮ ನ್ಯಾಯಾಲಯವು ಪೋಸ್ಟ್ಮಾರ್ಟಂ ರಿಪೋರ್ಟ್ ಹೇಳಿಕೆಗೆ ನಂಬಿಕೆ ಇಟ್ಟು ಸತ್ಯನಾರಾಯಣನಿಗೆ 302 ಕೊಲೆ ಮತ್ತು 498 ಪತ್ನಿಯ ಮೇಲಿನ ಕ್ರೌರ್ಯ 2 ಸೆಕ್ಷನ್ಗಳಲ್ಲಿ ಶಿಕ್ಷೆ ವಿಧಿಸಿತು. ಆದರೆ ಹೈಕೋರ್ಟ್ ಈ ವಿರುದ್ಧ ಸಾಕ್ಷಿಗಳ ಹಿನ್ನೆಲೆಯಲ್ಲಿ ಕೊಲೆ ಪ್ರಕರಣದಲ್ಲಿ ಅನುಮಾನವಿದೆ ಎಂದು ಹೇಳಿ ಕೊಲೆ ಆರೋಪದಿಂದ ಅವನನ್ನು ಬಿಡುಗಡೆ ಮಾಡಿತು. ಆದರೆ 498 ಕ್ರೌರ್ಯ ಆರೋಪವನ್ನು ಮಾತ್ರ ದೃಢಪಡಿಸಿತು. ಸುಪ್ರೀಂ ಕೋರ್ಟ್ ಕೂಡ ಹೈಕೋರ್ಟ್ನ ತೀರ್ಪಿಗೆ ಒಪ್ಪಿಕೊಂಡಿತು. ಕೊಲೆ ಆರೋಪಕ್ಕೆ ಸರಿಯಾದ ಸಾಕ್ಷ್ಯವಿಲ್ಲವೆಂದು ಕೋರ್ಟ್ ಹೇಳಿತು. ಆದರೆ ಪತ್ನಿಗೆ ನಡೆದ ಕ್ರೌರ್ಯದ ವಿಚಾರದಲ್ಲಿ ಸಾಕ್ಷ್ಯ ಸ್ಪಷ್ಟವಾಗಿದ್ದರಿಂದ ಅವನಿಗೆ 3 ವರ್ಷಗಳ ಜೈಲು ಶಿಕ್ಷೆ ವಿಧಿಸಲಾಯಿತು. ಈ ಪ್ರಕರಣದಿಂದ ನಾವು ತಿಳಿದುಕೊಳ್ಳಬೇಕಾದ್ದೇನು ಎಂದರೆ, ಪೋಸ್ಟ್ಮಾರ್ಟಮ್ಸ್ ರಿಪೋರ್ಟ್ ಒಂದೇ ಆಧಾರದ ಮೇಲೆ ಶಿಕ್ಷೆ ವಿಧಿಸಬಹುದು. ಕೊಲೆ ಆರೋಪದಲ್ಲಿ ಅನುಮಾನ ಕಂಡುಬಂದರೆ ಆರೋಪಿಯನ್ನು ಬಿಡುಗಡೆ ಮಾಡಲಾಗುತ್ತದೆ. ಆದರೆ ಪತ್ನಿಯ ಮೇಲಿನ ಕ್ರೌರ್ಯಕ್ಕೆ ಸಂಬಂಧಿಸಿದ ಸಾಕ್ಷ್ಯ ಸ್ವತಂತ್ರವಾಗಿರುವುದರಿಂದ ಅದರಲ್ಲಿ ಶಿಕ್ಷೆ ವಿಧಿಸಬಹುದು.